ಆತ್ಮೀಯ ವಿದ್ಯಾರ್ಥಿಗಳೇ, ಈ ಗಣಿತ 10ನೇ ತರಗತಿ ಈ ಒಂದು ಸರಣಿಯಲ್ಲಿ ಇವತ್ತು ನಾವು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳು ಈ ಒಂದು ಅಧ್ಯಾಯದ ಪುನರಾವರ್ತನ ಕೆಲವೊಂದು ಲೆಕ್ಕಗಳನ್ನ ನಾವೀಗ ನೋಡ್ತಾ ಇದೀವಿ. ಬನ್ನಿ ಹಾಗಿದ್ರೆ ನೋಡೋಣ ಇದರಲ್ಲಿ ಏನೆಲ್ಲ ಮಲ್ಟಿಪಲ್ ಚಾಯ್ಸ್ ಐಟಮ್ಸ್ ಗಳನ್ನ ಕೇಳಬಹುದು ಅಂತಕ್ಕಂತಹ ಪಾಸಿಬಿಲಿಟೀಸ್ ಇದೆ ಅಂತಕ್ಕಂತಹ ಮಾಹಿತಿಯನ್ನ ತಿಳ್ಕೊತಾ ಹೋಗೋಣ. ಎಲ್ಲಕ್ಕಿಂತ ಮುಖ್ಯವಾಗಿ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಜೋಡಿಗಳಲ್ಲಿ ನಾವು ಅತಿ ಮುಖ್ಯವಾಗಿ ಜ್ಞಾಪಕ ಇಟ್ಕೊಳ್ಳೇಬೇಕಾಗಿರ್ತಕ್ಕಂತಹ ಕೆಲವೊಂದು ಸೂತ್ರಗಳನ್ನ ನಾವೀಗ ನೋಡ್ಕೋಬೇಕಾಗತ್ತೆ. ಆ ಸೂತ್ರಗಳು ಯಾವ್ಯಾವುದು ಅಂತಂದ್ರೆ, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಯ ಆದರ್ಶ ರೂಪ. ನೋಡಿ, ಈ ನಾನು ಟಿಕ್ ಹಾಕ್ತಾ ಇದ್ದೀನಲ್ಲ, ಈ ಎಲ್ಲ ತುಂಬಾ ಇಂಪಾರ್ಟೆಂಟ್ ಸೂತ್ರಗಳು. ax plus by plus c is equal to 0. ಈ ಒಂದು ಸೂತ್ರವನ್ನ ಆದರ್ಶ ರೂಪವನ್ನ ಜ್ಞಾಪಕದಲ್ಲಿ ಇಟ್ಕೋಬೇಕು. ಅದೇ ಒಂದು ಜೊತೆ ತಗೊಳ್ಳಿ ಅಂತ ಹೇಳಿದಾಗ a1x plus b1y plus c1 is equal to 0. ಹಾಗೇನೆ ಇನ್ನೊಂದು ಸಮೀಕರಣ a2x plus b2y plus c2 is equal to 0. ಈ ಎರಡು ಜೋಡಿಗಳನ್ನ ನಾವು ಜ್ಞಾಪಕದಲ್ಲಿ ಇಟ್ಕೊಂಡು ನಂತರ ಇಲ್ಲಿ ಬರ್ತಕ್ಕಂತಹ ಸ್ಥಿರಾಂಕಗಳಾಗಿರ್ತಕ್ಕಂಥ a1 a2 b1 b2 c1 c2 ಇವುಗಳನ್ನ ನಾವು ಅನುಪಾತಗಳನ್ನ ಹೋಲಿಕೆ ಮಾಡಿಕೊಂಡಾಗ ಆ ಒಂದು ರೇಖಾತ್ಮಕ ಸಮೀಕರಣ ಜೋಡಿಗಳ ಕೆಲವೊಂದು ಗುಣಲಕ್ಷಣಗಳನ್ನ ನಾವೀಗಾಗ್ಲೇ ತಿಳ್ಕೊಂಡಿದೀವಿ. ಅದೇನಪ್ಪಾ ಅಂತಂದ್ರೆ, ಮೊದಲನೇ ಗುಣಲಕ್ಷಣ ಇದು, a1 by a2 is not equal to b1 by b2 ಆದಾಗ ಛೇದಿಸುವ ರೇಖೆಗಳಾಗುತ್ತವೆ, ಅನನ್ಯ ಪರಿಹಾರ ಇರುತ್ತದೆ, ಸ್ಥಿರ ಜೋಡಿಗಳಾಗಿರುತ್ತವೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಸ್ಟ್ ಪ್ರಾಪರ್ಟಿ. a1 by a2 is not equal to b1 by b2 ಆದಾಗ ಅವುಗಳು ಛೇದಿಸುವ ರೇಖೆಗಳಾಗತ್ತೆ, ಅನನ್ಯ ಪರಿಹಾರ ಇರುತ್ತೆ. ಅನನ್ಯ ಅಂದ್ರೆ ಒಂದೇ ಒಂದು ಪರಿಹಾರ ಇರುತ್ತೆ ಅಂತ ಅರ್ಥ. ಸ್ಥಿರ ಜೋಡಿ ಅಂತಂದ್ರೆ ಅವುಗಳು ಸ್ಥಿರವಾಗಿರುತ್ತವೆ, ಅವುಗಳ ಒಂದು ಬೆಲೆಗಳು ಕೂಡ ಸ್ಥಿರವಾಗಿರುತ್ತೆ ಅಂತ ಹೇಳ್ತೀವಿ. ನಂತರ ನೆಕ್ಸ್ಟ್ ಕಂಡೀಷನ್, ಮೂರು ಅನುಪಾತಗಳು a1 by a2 is equal to b1 by b2 that is equal to c1 by c2 ಆದಾಗ ಆ ರೇಖೆಗಳು ಐಕ್ಯವಾಗ್ತವೆ, ಐಕ್ಯಗೊಳ್ಳುವ ರೇಖೆಗಳಾಗತ್ವೆ. ಐಕ್ಯಗೊಳ್ಳೋದ್ರಿಂದ ಅವುಗಳಿಗೆ ಅಪರಿಮಿತ ಸಂಖ್ಯೆಯ ಪರಿಹಾರಗಳಿರುತ್ತೆ. ಇವು ಕೂಡ ಸ್ಥಿರ ಜೋಡಿಗಳೇ, ಆದರೆ ಈ ಸ್ಥಿರ ಜೋಡಿಗಳನ್ನ ನಾವು ಅವಲಂಬಿತ ಸ್ಥಿರ ಜೋಡಿಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಅವಲಂಬಿತ ಸ್ಥಿರ ಜೋಡಿ ಅಂತ ಹೇಳ್ತೀವಿ. ಸೊ ಬರೀ ಸ್ಥಿರ ಜೋಡಿ ಅಂತ ಕೊಟ್ಬಿಟ್ಟು a1 by a2 is not equal to b1 by b2 ಅಂತ ಕೇಳ್ಬಿಟ್ರೆ ಈ ರೀತಿ ಪ್ರಶ್ನೆಗಳನ್ನ, ಅವಾಗ ಈ ಕಂಡೀಷನ್ ಕೂಡ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಐಕ್ಯಗೊಳ್ಳುವ ರೇಖೆಗಳು ಅಥವಾ ಛೇದಿಸುವ ರೇಖೆಗಳಾಗಿರುತ್ತೆ. ಅವಲಂಬಿತ ಸ್ಥಿರ ಜೋಡಿಯನ್ನು ಕೂಡ ನಾವು ಸ್ಥಿರ ಜೋಡಿ ಅಂತಾನೆ ಕರಿತೀವಿ ವಿದ್ಯಾರ್ಥಿಗಳೇ. ಆಮೇಲೆ ಇನ್ನೊಂದು ಲಾಸ್ಟ್ ಕಂಡೀಷನ್ ಇದೆ, a1 by a2 b1 by b2 ಮಾತ್ರ ಸಮ ಇರುತ್ತೆ, ಆದ್ರೆ ಮೂರನೇ ಅನುಪಾತ c1 by c2 ಗೆ ಸಮ ಇರಲ್ಲ. ಅವಾಗ ಅವು ಸಮಾಂತರ ರೇಖೆಗಳಾಗತ್ತೆ, ಯಾವುದೇ ಪರಿಹಾರ ಇರಲ್ಲ, ಪರಿಹಾರನೇ ಇರಲ್ಲ ಸಮಾಂತರ ರೇಖೆಗಳಿಗೆ. ಇವುಗಳನ್ನ ನಾವು ಅಸ್ಥಿರ ಜೋಡಿಗಳು ಅಂತ ಕರಿತೀವಿ, ಅಸ್ಥಿರ ಜೋಡಿಗಳು ಅಂತ ಕರಿತೀವಿ. ಇಷ್ಟನ್ನು ಕೂಡ ನಾವು ಜ್ಞಾಪಕದಲ್ಲಿ ಇಟ್ಕೊಂಡು ಈಗ ನಾವು ಸಮಸ್ಯೆಗಳನ್ನ ಬಿಡಿಸ್ಲಿಕ್ಕೆ ಹೊರಡ್ತೇವೆ. ಓಕೆ, ಸಮಸ್ಯೆಗಳು ಏನೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ. ಎಸ್, ಮೊದಲನೇ ಸಮಸ್ಯೆ ಬಹಳ ಸುಲಭವಾಗಿರ್ತಕ್ಕಂಥ ಸಮಸ್ಯೆ. x ಮತ್ತು y ಗಳ ಯಾವ ಬೆಲೆಗೆ 2x - 3y is equal to 12 ಸಮೀಕರಣ ಸರಿ ಹೊಂದುತ್ತೆ. ಓಕೆ, ನಾವಿವಾಗ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ x ಬೆಲೆ y ಬೆಲೆ, x ಬೆಲೆ y ಬೆಲೆಗಳನ್ನ ಇದಕ್ಕೆ ಆದೇಶ ಮಾಡ್ತಾ ಹೋಗ್ಬೇಕು. ಹಂಗೆ ಬಾಯಿ ಲೆಕ್ಕಾಚಾರ ಮಾಡ್ಬೇಕು. x ಬೆಲೆ 0 ಆದ್ರೆ y ಬೆಲೆ ಏನಾಗತ್ತೆ? ಮೈನಸ್ ಇಂಟು ಮೈನಸ್ ಪ್ಲಸ್ 9 ಆಗತ್ತೆ. ಇದು ಸರಿ ಹೋಗಲ್ಲ ಮೊದಲನೇದು. ಎರಡನೇದು, 2 2 4 3 3 9, 4 - 9 ಅಂದ್ರೆ -5, ಅದು ಸರಿ ಹೋಗಲ್ಲ. ಮೂರನೇದು 3 2 6, ನೋಡಿ ಆರೋ ಮಾರ್ಕ್ ಅನ್ನ ಗಮನಿಸ್ತಾ ಹೋಗಿ. x ಬೆಲೆ 3 ಹಾಕಿದ್ರೆ 3 2 6, y ಬೆಲೆ -2 ಹಾಕಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 3 2 6, 6 6 12, x = 3 y = -2 ಅಂತಕ್ಕಂಥ ಸಮೀಕರಣ x ನ ಬೆಲೆ ಮತ್ತು y ನ ಬೆಲೆ ಈ ಒಂದು ದತ್ತ ಸಮೀಕರಣಕ್ಕೆ ಸರಿ ಹೊಂದುತ್ತೆ. ಈ ರೀತಿ ನಾವು ಇದನ್ನ ನಾವು ಇನ್ಸ್ಪೆಕ್ಷನ್ ಮೆಥಡ್ ಅಂತ ಕರಿತೀವಿ. ಕೊಟ್ಟಿರ್ತಕ್ಕಂಥ ಉತ್ತರಗಳನ್ನ ಸಮೀಕರಣಕ್ಕೆ ಹಾಕಿ ಸರಿ ಹೋಗುತ್ತಾ ಇಲ್ವಾ ಅಂತ ನೋಡ್ಬೇಕು. ಈ ರೀತಿಯ ಸಮೀಕರಣಗಳನ್ನ ಬಿಡಿಸ್ಬೇಕಾದ್ರೆ ಹೀಗೆ ಲೆಕ್ಕವನ್ನ ಮಾಡ್ಬೇಕಾಗತ್ತೆ. ನೋಡಿ, ಇದಕ್ಕೆ ಆನ್ಸರ್ ಏನ್ ಬರುತ್ತೆ? x ನ ಬೆಲೆ 3, y ನ ಬೆಲೆ 2 ಕೊಟ್ಟಾಗ ಸಮೀಕರಣ ಸರಿ ಹೊಂದುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಮೊದಲನೇ ಪ್ರಶ್ನೆಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೇಕಾಗತ್ತೆ. ಎರಡನೇ ಪ್ರಶ್ನೆ ನೋಡೋಣ. ಈ ಸಮೀಕರಣಕ್ಕೆ ಯಾವ ಬೆಲೆ ಸರಿ ಹೊಂದಬಹುದು?
ನೋಡ್ತಾ ಹೋಗಿ. ಎಕ್ಸ್ ಬೆಲೆ ವೈ ಬೆಲೆ ಕೊಟ್ಟಿದೀವಿ. ಯಾವ ಬೆಲೆ ಸರಿ ಹೊಂದುತ್ತೆ ಅಂದ್ರೆ ಆ ಬೆಲೆಯನ್ನ ನಾವು ಅದಕ್ಕೆ ಎ. ವೆರಿ ಗುಡ್. ಆಪ್ಷನ್ ಎ. ಎಸ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. 2 5 10 ಇಲ್ಲೇ ಗುಣಿಸ್ಕೋಬೇಕು ಬಾಯಿನಲ್ಲೇ. ಪ್ಲಸ್ 3 2 6, 10 ಪ್ಲಸ್ 6 ಅಂದ್ರೆ 16 ಬರುತ್ತೆ. ಹಾಗಾಗಿ ಇದಕ್ಕೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಅಂತ ಹೇಳ್ಬೇಕಾಗತ್ತೆ. ನಾನು ಇದಕ್ಕಿಂತ ತುಂಬಾ ಸುಲಭವಾಗಿರೋ ಲೆಕ್ಕ ಕೊಟ್ಬಿಡ್ತೀನಪ್ಪ. ಏನ್ ಲೆಕ್ಕ ಅದು ಅಂತಂದ್ರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 10 ಅಂತ ಒಂದ್ ಬೆಲೆ ಇದೆ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 10. ಎಕ್ಸ್ ಬೆಲೆ 6 ಆದ್ರೆ ವೈ ಬೆಲೆ ಎಷ್ಟು ಅಂತ ಕೇಳ್ಬಿಡ್ತೀನಿ. ಸರಳವಾಗಿರೋ ಲೆಕ್ಕ ಕೇಳೋಣ ಅಂತ ಕೇಳ್ತೀನಿ. ಆತರ ಕೇಳಿದ್ರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 10, ಎಕ್ಸ್ ಬೆಲೆ 6 ಆದ್ರೆ ವೈ ಬೆಲೆ ಎಷ್ಟು ಬರುತ್ತೆ? 4. ಎಸ್, ಇದೇ ಲೆಕ್ಕ ಮಾಡ್ತೀವಿ ಅಂತಂದ್ರೆ ಸರಳವಾಗಿರ್ತಕ್ಕಂಥ ಲೆಕ್ಕವನ್ನ ಬಹಳ ಸುಲಭವಾಗಿ ನಾವು ಬಿಡಿಸ್ಬೇಕಾಗತ್ತೆ. ಆ ರೀತಿಯ ಸಮಸ್ಯೆಗಳನ್ನ ಕೂಡ ನಾವು ಸುಲಭವಾಗಿದೆ ಅಂತಂದ್ರೆ ಎಕ್ಸ್ಪೆಕ್ಟ್ ಮಾಡಬಹುದು ಕ್ವಶನ್ ಪೇಪರ್ ಅಲ್ಲಿ. 3ನೇ ಪ್ರಶ್ನೆ ನೋಡೋಣ. ಎಸ್, 2x plus y minus 4 is equal to 0. 4x plus 2y minus 10 is equal to 0 ಜೋಡಿ ಸಮೀಕರಣಗಳು. ಇಲ್ಲಿ ನಾವು a1 by a2, b1 by b2, c1 by c2 ಏನ್ ಬರುತ್ತೆ ಅಂತ ಕಂಡು ಹಿಡ್ಕೊಂಡ್ರೆ ಇದಕ್ಕೆ ಪರಿಹಾರ ಇದೆಯಾ ಇಲ್ವಾ ಅಂತ ಗೊತ್ತಾಗತ್ತೆ. ಇದಕ್ಕೇನು ಉತ್ತರ ಬಂದಿದೆ ಮಾಡಿದರ ಆನ್ಸರ್ ನೋಡೋಣ ಒಂದ್ಸರಿ. a1 by a2 ಇಲ್ಲಿ 2/4 ಅಂದ್ರೆ ಅರ್ಧ ಬರುತ್ತೆ. b1 by b2 1/2 ಅಂತಂದ್ರು ಅದು ಕೂಡ ಅರ್ಧ. c1 by c2 ಅಂದ್ರೆ -4 by -10 ಅಂತ ಬರುತ್ತೆ. therefore 2/5 ಬರುತ್ತೆ. ಇಲ್ಲಿ ನಮಗೆ ಗೊತ್ತಾದ ತಕ್ಷಣ ಗೊತ್ತಾಗ್ತಾ ಇದೆ a1 by a2 is equal to b1 by b2 but not equal to c1 by c2 ಆಗುತ್ತೆ. ಸರಿ, ಯಾವ ಕಂಡೀಷನ್ ಇದು? ಎಂತ ರೇಖೆಗಳು? ಸಮಾಂತರ ರೇಖೆಗಳು ಪರಿಹಾರ ಇರೋದಿಲ್ಲ. ಸಮಾಂತರ ರೇಖೆಗಳು ಪರಿಹಾರ ಇರೋದಿಲ್ಲ. ಎಸ್, ಯು ಆರ್ ರೈಟ್. 5ನೇ ಪ್ರಶ್ನೆ ನೋಡೋಣ. ಯಾವ ರೇಖಾತ್ಮಕ ಸಮೀಕರಣ ಜೋಡಿಗಳು ಐಕ್ಯಗೊಳ್ಳುವ ರೇಖೆಗಳಾಗಿವೆ? ಐಕ್ಯಗೊಳ್ಳುವ ರೇಖೆಗಳಾಗಿವೆ. ಸೊ ನೋಡು, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕರೆಕ್ಟ್. a1 by a2 is equal to b1 by b2 that is equal to c1 by c2 ಆಗ್ಬೇಕು ಐಕ್ಯಗೊಳ್ಬೇಕಾದ್ರೆ ರೇಖೆಗಳು. ಅದನ್ನ ನಾವು ಕಂಡಿಡ್ಕೋಬೇಕಾಗತ್ತೆ. ಈಗ ಮೊದಲನೇ ಆಪ್ಷನ್ ಏನಿದೆ ನೋಡೋಣ. ಇಲ್ಲಿ 1/3 - 1/2 ಆಗತ್ತೆ. ಹಂಗಾಗಿ a1 by a2 is not equal to b1 by b2. ಮೊದಲನೇ ಆಪ್ಷನ್ ಸರಿ ಇಲ್ಲ. ಎರಡನೇ ಆಪ್ಷನ್ 3 ಅನುಪಾತಗಳು ಸಮ ಆಗತ್ತೆ. therefore this is the right option for this question. option B is the right answer for this question ಅಂತ ಹೇಳ್ಬೇಕಾಗತ್ತೆ. ಇವಕ್ಕೆಲ್ಲ ನಮ್ಗೆ ಸಮಯ ಇರತಕ್ಕಂಥದ್ದು 1 ನಿಮಿಷ 1.5 ನಿಮಿಷ ಟೈಮ್ ಇರುತ್ತೆ. ಅಂದ್ರೆ ಕಡಿಮೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. 1 ಅಥವಾ 2 ಪ್ರಶ್ನೆಗಳನ್ನ ಈ ರೀತಿ ಕೇಳಬಹುದು. ನೆಕ್ಸ್ಟ್ ಕ್ವೆಶ್ಚನ್. ರೇಖಾತ್ಮಕ ಸಮೀಕರಣ ಜೋಡಿಗಳು ಸಮಾಂತರ ರೇಖೆಗಳಾಗಿವೆ. ಸಮಾಂತರ ರೇಖೆಗಳು ಅಂದ್ರೆ ಕಂಡೀಷನ್ ಏನಿದೆ? ಸಮಾಂತರ ರೇಖೆಗಳಿಗೆ a1 by a2 equals b1 by b2 not equal to c1 by c2. ಎಕ್ಸಲೆಂಟ್. a1 by a2 is equal to b1 by b2 but not equal to c1 by c2 ಆಗುತ್ತೆ. ಹಾಗಾದ್ರೆ ಇಲ್ಲಿ ಯಾವ ಕಂಡೀಷನ್, ಅದಕ್ಕೆ ಯಾವ ಸಮೀಕರಣ ಸರಿ ಹೊಂದುತ್ತೆ? ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಎಸ್, ಆಪ್ಷನ್ ಎ ನೋಡಿ ಏನ್ ಬರುತ್ತೆ ಅಂತ. ಮೊದಲ 2 ಅನುಪಾತಗಳು ಸಮ ಇಲ್ಲ. ಎರಡನೇ ಇದರಲ್ಲಿ 3 ಅನುಪಾತಗಳು ಸಮ. ಮೂರನೇದ್ರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಅನುಪಾತ a1 by a2 is equal to b1 by b2 ಆಗತ್ತೆ ಬಟ್ ನಾಟ್ ಈಕ್ವಲ್ ಟು c1 by c2 ಆಗತ್ತೆ. therefore option C is the right answer for this question ಅಂತ ಹೇಳ್ಬೇಕಾಗತ್ತೆ. ನೈಸ್. ನೆಕ್ಸ್ಟ್ ಕ್ವೆಶ್ಚನ್. ಇದಕ್ಕೇನು ನಿಬಂಧನೆ ಇದೆ? ವಾಟ್ ಈಸ್ ದ ಕಂಡೀಷನ್ ಫಾರ್ ದಿಸ್ ಕ್ವೆಶ್ಚನ್? a1 by a2 is not equal to b1 by b2. ಎಕ್ಸಲೆಂಟ್. a1 by a2 is not equal to b1 by b2. ಅದನ್ನ ಇದಕ್ಕೆ ಅಪ್ಲೈ ಮಾಡೋಣ. ಯಾವ ಆಪ್ಷನ್ ಸರಿ ಹೊಂದುತ್ತೆ ಇದಕ್ಕೆ? ಆಪ್ಷನ್ ಎ ನೋಡೋಣ. ಈಗ ಇದು ಎಕ್ಸ್ ಅಂದ್ರೆ ಇದ್ರ ಹಿಂದೆ 1 ಇದೆ, ಇದು 3 ಇದೆ, 1/3. ಇದು -2/4 ಅಂತಂದ್ರೆ -1/2 ಆಗತ್ತೆ. ಮೊದಲನೇ ಕಂಡೀಷನ್ ಅಲ್ಲೇನೆ a1 by a2 is not equal to b1 by b2 ಆಗತ್ತೆ. ಹಾಗಾದ್ರೆ ಬೇರೆ ಕಂಡೀಷನ್ ನೋಡ್ಬೇಕಾ ಬೇಡವಾ? ನೆಸೆಸಿಟಿ ಇಲ್ಲ. ಬೇರೆ ಕಂಡೀಷನ್ಸ್, ಬೇರೆ ಲೆಕ್ಕವನ್ನ ನೋಡೋ ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ ನಮ್ಗೆ ಮೊದಲನೇದ್ರಲ್ಲೇ ಉತ್ತರ ಸಿಕ್ಬಿಡ್ತು.
Therefore, option A is the right answer for this question. ಛೇದಿಸುವ ರೇಖೆಗಳಾದ್ರೆ A1 by A2 is not equal to B1 by B2 ಆಗತ್ತೆ. ಇದನ್ನ ನಾವು ಹೇಗೆ ಸರ್ ವರ್ಕ್ ಮಾಡೋದು? 1 ಮಾರ್ಕಿಗೆ ಕೊಟ್ಬಿಟ್ರೆ ಅಂತಂದ್ರೆ ಬಹಳ ಸುಲಭ. ಪೆನ್ಸಿಲ್ ತಗೊಂಡು ಅಲ್ಲೇ ಕ್ವಶನ್ ಪೇಪರ್ ಅಲ್ಲೇನೆ ಸಾಲ್ವ್ ಮಾಡ್ತಾ ಹೋಗ್ಬೋದು, ಅಥವಾ ಲಾಸ್ಟ್ ಪೇಜ್ ಅಲ್ಲಿ ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಈ ಕಂಡೀಷನ್ ಅನ್ನ ಸರಿ ಹೊಂದೋ ತರ ನಾವು ಬರ್ಕೋತಾ ಹೋಗ್ಬೇಕಾಗತ್ತೆ ವಿದ್ಯಾರ್ಥಿಗಳ. 9ನೇ ಪ್ರಶ್ನೆ ನೋಡೋಣ. ಎಸ್, ಇದು ನಮ್ಗೆ 2 ಅಂಕದ ಪ್ರಶ್ನೆಗಳು. ನಾನು ಇದಕ್ಕಿಂತ ಜಾಸ್ತಿ ಒಂದ್ 2-3 ಲೆಕ್ಕಗಳನ್ನ ಜಾಸ್ತಿ ಕಳಿಸಿದೀನಿ ನಿಮ್ಗೆ ವರ್ಕ್ಶೀಟ್ ಅಲ್ಲಿ. ಅದೆಲ್ಲದನ್ನು ಕೂಡ ಮಾಡೋದು. ಈಗ ನಾನು ತೆಗೆದುಕೊಂಡಿರ್ತಕ್ಕಂಥ ಒಂದು ಸಮಸ್ಯೆ x plus y is equal to 8, 2x minus 2y is equal to 7. ಸೊ ಈಗ ನಾವು ಅನ್ಕೊಳ್ಳೋದೇನಂದ್ರೆ, ವರ್ಜಿಸುವ ವಿಧಾನದಿಂದ ಮಾಡಿದಾಗೆಲ್ಲ ನಮ್ಗೆ ಎಕ್ಸ್ ಬೆಲೆ ಪೂರ್ಣಾಂಕನೇ ಸಿಗತ್ತೆ, ವೈ ಬೆಲೆ ಪೂರ್ಣಾಂಕನೇ ಸಿಗತ್ತೆ ಅಂತ ಅನ್ಕೋಬಾರದು. ಯಾಕೆಂದ್ರೆ ಪೂರ್ಣಾಂಕ ಅಲ್ದಲೇನೆ ಭಿನ್ನ ರೂಪದಲ್ಲಿ ಭಾಗಲಬ್ಧ ಸಂಖ್ಯೆ ಕೂಡ ಸಿಗಬಹುದು, ಭಿನ್ನರಾಶಿ ರೂಪದಲ್ಲೂ ಕೂಡ ಇರಬಹುದು ಉತ್ತರಗಳು. ಅದಕ್ಕೆ ಈ 2 ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದೀನಿ. ಸ್ವಲ್ಪ ಟ್ವಿಸ್ಟೆಡ್ ಕ್ವೆಶನ್ಸ್ ಕೇಳಿದ್ದೀನಿ. ನೀವು ಸುಲಭವಾಗಿರೋ ಪ್ರಶ್ನೆಗಳನ್ನ ಈಸಿಯಾಗಿ ಮಾಡಬಹುದು ಅಂತ. ನೋಡಿ, ಇಲ್ಲಿ ಎಕ್ಸ್ ಸಮ ಇಲ್ಲ, ವೈಯು ಸಮ ಇಲ್ಲ. ದೇರ್ಫೋರ್ ಮೊದಲನೇ ಸಮೀಕರಣ ನಾವೇನ್ ಮಾಡ್ಬೇಕು? ಎಕ್ಸ್ಗಾದ್ರೂ ಸಮ ಆಗ್ಲಿ, ವೈಗಾದ್ರೂ ಸಮ ಆಗ್ಲಿ, ಇಡೀ ಸಮೀಕರಣವನ್ನ 2ರಿಂದ ಗುಣಿಸಿ. ವರ್ಜಿಸುವ ವಿಧಾನ ಅದೇ ತಾನೇ ಹೇಳೋದು. ಯಾವ್ದಾದ್ರೂ ಸಮೀಕರಣಗಳನ್ನ ಸರಿದೂಗಿಸುವಿಕೆ ಅಂತ ಕರಿತೀವಿ. ಮೊದಲನೇ ಸಮೀಕರಣನ ನಾನು ಈಗ ಗುಣಿಸ್ಕೊಂಡಿದ್ದೀನಿ. 2 × x 2x ಪ್ಲಸ್ 2 × y 2y ಈಕ್ವಲ್ಸ್ 2 × 16. ಎರಡನೇ ಸಮೀಕರಣ ಹಾಗೆ ಬರ್ಕೊಂಡಿದ್ದೀನಿ. 2x minus 2y is equal to 7. ಎಸ್, ಈಗ ನಾನು ಕೂಡ್ಬಿಡ್ತಾ ಇದ್ದೀನಿ. ಯಾಕೆಂದ್ರೆ ಒಂದು y ನಲ್ಲಿ ಪ್ಲಸ್ ಇದೆ, ಇನ್ನೊಂದು ಮೈನಸ್ ಇದೆ. ಕೂಡ್ಬಿಟ್ರೆ ಇವೆರಡು ಕ್ಯಾನ್ಸಲ್ ಆಗ್ಬಿಡುತ್ತೆ. ಪ್ಲಸ್ 2y ಮೈನಸ್ 2y. 2x ಅನ್ನ ಕೂಡಿದ್ರೆ 4x ಬರುತ್ತೆ. 16 ಪ್ಲಸ್ 7 ಕೂಡಿದ್ರೆ 23 ಬರುತ್ತೆ. ನೋಡಿ, ಇದು ಕ್ಯಾನ್ಸಲ್ ಆಗಲ್ಲ ಪೂರ್ತ. ಸೊ ಭಿನ್ನರಾಶಿ ರೂಪದಲ್ಲೇ ಇಟ್ಕೋಬೇಕು. x equals 23/4. That is the value of x. Next, y value. y is equal to 8 minus x ಬರುತ್ತೆ ಮೊದಲನೇ ಸಮೀಕರಣಕ್ಕೆ ಹಾಕಿದ್ರೆ. x ಜಾಗಕ್ಕೆ 23/4 ಹಾಕಿದ್ದೀನಿ. ಲಾಸ ತಗೊಂಡು ಸಾಲ್ವ್ ಮಾಡಿದ್ದೀನಿ. 9/4 ಬರುತ್ತೆ. ಈ ರೀತಿಯ ಸಮಸ್ಯೆಗಳಿಗೂ ಕೂಡ ನಾವು ಮಾನಸಿಕವಾಗಿ ಸಿದ್ಧರಾಗಿರ್ಬೇಕು. 2 ಮಾರ್ಕ್ಸ್ ಇಂದ ಈಸಿಯಾಗಿ ತಗೊಂಡ್ಬಿಡ್ತೀವಿ ನಾವು ಅಂತ ಅನ್ಕೊಂಡ್ರೆ, ಒಂದ್ ಸ್ವಲ್ಪ ಟ್ವಿಸ್ಟ್ ಮಾಡೋಣ ಕ್ವಶನ್ ಅಂತಂದ್ರೆ ಈ ರೀತಿ ಪ್ರಶ್ನೆಗಳು ಬರುತ್ತವೆ ವಿದ್ಯಾರ್ಥಿಗಳೇ. ಹಾಗಾಗಿ ಈ ಪ್ರಶ್ನೆಗಳನ್ನ ಅಭ್ಯಾಸ ಮಾಡಿ, ಸುಲಭ ಇದ್ರೆ ಬಹಳ ಸುಲಭವಾಗಿ ಆನ್ಸರ್ ಅನ್ನ ಮಾಡಬಹುದು. ಇನ್ನೊಂದು ಪ್ರಶ್ನೆ ಉದಾಹರಣೆ ತಗೊಳ್ಳೋಣ. ಎಸ್, ಇಟ್ ಮೈಟ್ ಬಿ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್. 2x plus 3y is equal to 13, x minus y is equal to 11. ಈಗ ನಾವೇನಪ್ಪ ಮಾಡಬೇಕು? ಸೌಂದರ್ಯ, ಹೇಗ್ ಮಾಡ್ಬೋದಮ್ಮ ಇದನ್ನ? ಫಸ್ಟ್ x minus y is equal to 1 ಹಾಕಬೇಕು. ಓಕೆ, 2x plus 3y is equal to 13 ಹಾಕ್ಬಿಡೋಣ. ಹೌದಮ್ಮ? ಓಕೆ, ಅದಾದ್ಮೇಲೆ ಏನ್ ಮಾಡೋಣ ಅಂತಂದ್ರೆ, ಎರಡನೇ ಸಮೀಕರಣ ಇದೇನ್ x minus y ಇದೆ, ಅದನ್ನ y ಗೆ ಸಮ ಮಾಡ್ಕೊಳ್ಳೋದು ಅಥವಾ x ಗೆ ಸಮ ಮಾಡ್ಕೊಳ್ಳೋದು. ಇಲ್ಲಿ ಕೂಡ್ಬಿಟ್ರೆ y ಕ್ಯಾನ್ಸಲ್ ಆಗ್ಬಿಡತ್ತೆ ಅನ್ನೋ ದೃಷ್ಟಿಯಿಂದ y ಗೆ ಸಮ ಮಾಡಿದೀನಿ ನಾನು. ಇಲ್ಲಿ ನೋಡಿ, ಮೊದಲನೇ ಸಮೀಕರಣ ಹಂಗೆ ಬರ್ಕೊಂಡಿದೀನಿ. ಎರಡನೇ ಸಮೀಕರಣ x minus y is equal to 1 ಅನ್ನೋದಕ್ಕೆ ಇಡೀ ಸಮೀಕರಣವನ್ನ ಇಡಿಯಾಗಿ 3ರಿಂದ ಗುಣಿಸೋಣ ಅಂತ ಹೇಳಿದ್ದೀನಿ. 3 × x 3x, ಆರೋ ಮಾರ್ಕ್ ಗಮನಿಸಿ, ಮೈನಸ್ 3 × y 3y, 3 1 3. ಇಡೀ ಸಮೀಕರಣ ಯಾವುದೇ ಬೆಲೆ ಬದಲಾವಣೆ ಆಗಲ್ಲ. ಹಾಗಾಗಿ ಇಡೀ ಸಮೀಕರಣ 3ರಿಂದ ಗುಣಿಸ್ತೆ. ನಂತರ ಕೂಡೋಣ. ಕೂಡಿದಾಗ 3y 3y ಕ್ಯಾನ್ಸಲ್ ಆಯ್ತು. ಪ್ಲಸ್ 3y ಮೈನಸ್ 3y ಕ್ಯಾನ್ಸಲ್ ಆಯ್ತು. 2 ಮತ್ತೆ 3x ಅನ್ನ ಕೂಡಿದ್ರೆ 5x ಬರುತ್ತೆ. 13 ಮತ್ತೆ 3 ಅನ್ನ ಕೂಡಿದ್ರೆ 16 ಬರುತ್ತೆ. ಇದು ಕೂಡ ಕ್ಯಾನ್ಸಲ್ ಆಗಲ್ಲ. ಹಾಗಾಗಿ x ನ ಬೆಲೆ 16/5 ಬಂತು ವಿದ್ಯಾರ್ಥಿಗಳೇ. 16/5 ಬಂತು. ಈ 16/5 ಅನ್ನ x minus y is equal to 1 ಸಮೀಕರಣಕ್ಕೆ ಹಾಕೊಂಡ್ರೆ, y ಈ ಕಡೆ ತಗೊಂಡಿದ್ದೀನಿ, 1 ಈ ಕಡೆ ತಗೊಂಡಿದ್ದೀನಿ. ಅದಕ್ಕೋಸ್ಕರ y is equal to x minus 1 ಬಂತು. x ಜಾಗಕ್ಕೆ 16/5 ಹಾಕಿದ್ರೆ ನನಗೆ ಬೆಲೆ ಸಿಕ್ಕಂತದ್ದು 11/5.
ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ರೆಡಿಯಾಗಿ ಈಸಿ ಪ್ರಾಬ್ಲಮ್ ಕೇಳಿದ್ರೆ ಸುಲಭವಾಗಿ ಮಾಡೋಣ, ಇಲ್ಲ ಅಂತಂದ್ರೆ ಇದೇ ಪ್ರಾಬ್ಲಮ್ ಕೇಳಿದ್ರೆ ಈ ರೀತಿಯಾಗಿ ಸಾಲ್ವ್ ಮಾಡೋದಕ್ಕೆ ರೆಡಿ ಆಗೋಣ. ಒಂದೆರಡು ಸರಿ ಪ್ರಾಕ್ಟೀಸ್ ಮಾಡಿ ಬಹಳ ಸುಲಭವಾಗಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು ಅಂತ ಹೇಳ್ತಾ ಐ ವಿಲ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ನಕ್ಷಾ ವಿಧಾನದಿಂದ ಬಿಡಿಸಿ. ಇಂಪಾರ್ಟೆಂಟ್ ಕ್ವೆಶ್ಚನ್. 2x + y = 5, x - y = 1. ಸರಿನಪ್ಪ? ನಾನ್ ನಿಮ್ಗೀಗ ಇದರ ಕೋಷ್ಟಕಗಳನ್ನ ರಚನೆ ಮಾಡೋದನ್ನ ಮಾತ್ರ ಹೇಳ್ತೀನಿ. ಗ್ರಾಫ್ ಅನ್ನ ನೀವೇ ರಚನೆ ಮಾಡಬೇಕು. ಆಗ್ಬೋದಾ? ಓಕೆ, ಫೈನ್. ಈಗ ನಾನು 2x + y = 5 ಅನ್ನೋದಕ್ಕೆ ರಚನೆ ಮಾಡಿದೀನಿ ನೋಡಿ. ಫಸ್ಟ್ ಈಗ ಕೋಷ್ಟಕ 2x + y = 5. x ಬೆಲೆ 0 ಮಾಡಿದ್ರೆ ಪೂರ್ಣವಾಗಿ x 0 ಆಗ್ಬಿಡತ್ತೆ. y ಬೆಲೆ ಎಷ್ಟು ಬರುತ್ತೆ? y ಬೆಲೆ ಎಷ್ಟು ಬರುತ್ತೆ? 5 ಬರುತ್ತೆ. ರೈಟ್. y ನ ಪೂರ್ಣವಾಗಿ 0 ಮಾಡಿದ್ರೆ 2x = 5 ಆಗತ್ತೆ. 2x = 5 ಆದ್ರೆ x = 5/2 ಬರುತ್ತೆ. 5ರಲ್ಲಿ ಅರ್ಧ 2.5. 2.5 ಗೆ ಆರಾಮಾಗಿ ಮಾರ್ಕ್ ಮಾಡಬಹುದು. 2 ಅಂತ ಮಾರ್ಕ್ ಮಾಡ್ಕೊಂಡಿರ್ತೀವಿ. ನೆಕ್ಸ್ಟ್ 0.5 ಗೆ ಮಾರ್ಕ್ ಮಾಡಿದ್ರೆ ಮುಗೀತು. 2 ನಿರ್ದೇಶಾಂಕ ಬಿಂದುಗಳು 0,5, 2.5, 0. ಇದಕ್ಕೆ ನಾವು ಆರಾಮ್ಸೆ ಒಂದು ಗ್ರಾಫ್ ಅನ್ನ, ಒಂದು ಲೈನ್ ಗ್ರಾಫ್ ಅನ್ನ ಹಾಕ್ಬೋದು. ಅದೇ ರೀತಿ ಬಹಳ ಸುಲಭವಾಗಿರ್ತಕ್ಕಂಥ ಇನ್ನೊಂದು ಗ್ರಾಫ್ x - y = 1. x ಬೆಲೆ 0 ಮಾಡ್ತೀನಿ. - y = 0 ಆದ್ರೆ y ಬೆಲೆ ಎಷ್ಟು ಬರುತ್ತೆ? -1. ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ, -1 ಬರುತ್ತೆ. y ಬೆಲೆ 0 ಮಾಡಿದ್ರೆ ಸುಲಭವಾಗಿ ನನ್ಗೆ x ನ ಬೆಲೆ 1 ಸಿಕ್ತು. ಹಾಗಾಗಿ ಇಲ್ಲಿ ನಮ್ಗೆ ಈಗ ಆನ್ಸರ್ಸ್ ಗಳು ಸಿಗ್ತಾ ಹೋಗುತ್ತೆ. ಆ ಆನ್ಸರ್ಸ್ ಗಳು ಏನ್ ಬರುತ್ತೆ ಅಂತ ನೋಡಿದ್ರು ಕೂಡ ನೋಡಿ, ಇಲ್ಲಿ ಕೂಡ್ಬಿಟ್ರೆ y ಕ್ಯಾನ್ಸಲ್ ಆಗ್ಬಿಡತ್ತೆ. 3x = 6 ಬರುತ್ತೆ. x = 2 ಬಂತು. x ಬೆಲೆ 2 ಬರುತ್ತೆ, y ಬೆಲೆ 1 ಬರುತ್ತೆ. 2,1 is the right answer for this question. ಗ್ರಾಫ್ ನ ಪ್ಲಾಟ್ ಮಾಡಬಹುದಲ್ವಾ? Yes, sir. ಓಕೆ, ಫೈನ್. Yes, sir. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ನಕ್ಷೆ ವಿಧಾನದಿಂದ ಸಮೀಕರಣವನ್ನ ಬಿಡಿಸಿ ಅಂತ ಕೇಳಿದೀವಪ್ಪ. ಇದಕ್ಕೆ ನಾನೀಗ ಸಮೀಕರಣ ತಗೊಂಡಿದ್ದೀನಿ. ಎರಡು ಬಾಕ್ಸಸ್ ಅನ್ನ ತಗೊಂಬೋಣ. ಎಸ್. ಈಗ x ನ ಬೆಲೆಯನ್ನ ನಾನೀಗ 0 ಮಾಡಿದ್ರೆ 3y = 6 ಆಗತ್ತೆ. ಹಾಗಾದ್ರೆ y ಬೆಲೆ ಎಷ್ಟು ಬರುತ್ತೆ? 2. ಎಸ್, 2 is the right answer. 3y ಅಂದ್ರೆ y ಬೆಲೆಯನ್ನ 0 ಮಾಡಿದ್ರೆ ಇಷ್ಟು 0 ಆಗ್ಬಿಡತ್ತೆ. x = 6 ಬರುತ್ತೆ. ಹಾಗಾದ್ರೆ x ನ ಬೆಲೆ ಎಷ್ಟು? 6. ನೋಡಿ, ಬಹಳ ಸುಲಭವಾಗಿ ಒಂದು ಕೋಷ್ಟಕ ರೆಡಿ ಮಾಡಿದೆ. 1 ಮಾರ್ಕ್ ನನ್ನ ಪಾಕೆಟ್ ಅಲ್ಲಿ ಸಿಕ್ತು. ನೆಕ್ಸ್ಟ್ ಈ ಒಂದು ಕೋಷ್ಟಕ ರೆಡಿ ಮಾಡ್ಕೊಳ್ಳೋಣ. x ನ ಬೆಲೆ 0 ಮಾಡ್ತೀನಿ. -3y = 12 ಆಯ್ತು. -3y = 12. y = ಎಷ್ಟು ಬರುತ್ತೆ? ಎಂತ 4? -4. Yes, right. -4 is the right answer. y ನ 0 ಮಾಡ್ಬಿಟ್ರೆ ಇದಿಷ್ಟು 0 ಆಗ್ಬಿಡತ್ತೆ. x = ಎಷ್ಟು ಬರುತ್ತೆ? 12. ಎಸ್, ರೈಟ್. ಎಷ್ಟು ಈಸಿಯಾಗಿ ಸಿಕ್ತು ನೋಡಿ ನಮ್ಗೆ ಕೋಷ್ಟಕ. ಬಹಳ ಸುಲಭವಾಗಿ ಕೋಷ್ಟಕ ಸಿಕ್ತು. ಈ ಕೋಷ್ಟಕದಲ್ಲಿ ಇರ್ತಕ್ಕಂತಹ ಬೆಲೆಗಳನ್ನ ಆಧರಿಸಿ ನಾವೀಗ ಲೈನ್ ಗ್ರಾಫ್ ಅನ್ನ ಹಾಕಿದ್ರೆ ಅದು ಯಾವ ಪಾಯಿಂಟ್ ಅಲ್ಲಿ ಛೇದಿಸುತ್ತೋ ಅದೇ ನಮ್ಗೆ x ನ ಬೆಲೆ ಮತ್ತು y ನ ಬೆಲೆ. ಅಲ್ಲಿ ನಾವು ಕಂಪಲ್ಸರಿ ಅದು ಛೇದನ ಬಿಂದು ಬಂದ ಮೇಲೆ ಆ ಛೇದಕ ಬಿಂದುವಿನ ನಿರ್ದೇಶಾಂಕಗಳನ್ನ ಬರಿಬೇಕು. ಅಂದ್ರೆ x ನ ಬೆಲೆ ಮತ್ತು y ನ ಬೆಲೆಗಳನ್ನ ಬರೆದ್ರೆ ನಮ್ಗೆ ಪೂರ್ಣಾಂಕಗಳು ಸಿಗತ್ತೆ ಅಂತ ಹೇಳ್ತಾ ಇನ್ನೊಂದು ಗ್ರಾಫ್ ಅನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡೋಣ. ಎಸ್, ವೆರಿ ಈಸಿಯೆಸ್ಟ್ ಪ್ರಾಬ್ಲಮ್. ಎಸ್, ಈಗ ನೋಡೋಣ. x ಬೆಲೆ y ಬೆಲೆ ಕೊಟ್ಟು ಎಷ್ಟೆಷ್ಟು ಬರುತ್ತೆ ಅಂತ. ದಿಸ್ ಈಸ್ x, ದಿಸ್ ಈಸ್ y. ಮೊದಲನೇ ಗ್ರಾಫ್. ಓಕೆ, ಸರಿನಪ್ಪ. x ಗೆ 0 ಮಾಡಿದ್ರೆ y ಬೆಲೆ ಎಷ್ಟಪ್ಪ? 5. 5. ರೈಟ್. y ಬೆಲೆ 0 ಮಾಡಿದ್ರೆ x ಬೆಲೆ 5. ನೋಡಿ, 1 ಮಾರ್ಕ್ ಸಿಕ್ಬಿಡ್ತು. ಎಷ್ಟು ಈಸಿಯಾಗಿ ಸಿಕ್ತು.
ನೆಕ್ಸ್ಟ್ ಎರಡನೇ ಸಮೀಕರಣ ತಗೊಳ್ಳೋಣ. 2x + y = 10. ಇದರಲ್ಲಿ x ಬೆಲೆ y ಬೆಲೆ ಹಾಕೊಳ್ಳೋಣ. x ಬೆಲೆ 0 ಮಾಡಿದ್ರೆ y ಬೆಲೆ ಎಷ್ಟಪ್ಪ? 10. 10. ಎಸ್ ರೈಟ್. x ಬೆಲೆ 0 ಮಾಡಿದ್ರೆ ಇದಿಷ್ಟು 0 ಆಗ್ಬಿಡತ್ತೆ, ಅದನ್ನ ಕ್ಲೋಸ್ ಮಾಡ್ಕೊಳ್ಳಿ ಅಂತ ಹೇಳಿದೀನಿ. y = 10. ಈಗ y ಬೆಲೆ 0 ಮಾಡ್ತೀವಿ, y ಕ್ಲೋಸ್ ಮಾಡಿದ್ರೆ 2x = 10 ಆಯ್ತು, x = 5. ಎಸ್ 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 ಎಸ್. ನೋಡಿ ಬಹಳ ಈಸಿಯಾಗಿ ಇಲ್ಲೇ ಉತ್ತರ ಸಿಕ್ಬಿಡ್ತು ನಮ್ಗೆ. ಯಾವ್ದು ಉತ್ತರ ಇದಕ್ಕೆ? ಕೋಷ್ಟಕದಿಂದಾನೇ ನಮ್ಗೆ ಉತ್ತರ ಸಿಗ್ತಾ ಇದೆ. ಛೇದನ ಬಿಂದು ಯಾವುದು ಅಂತ? 50 50. ಇಲ್ಲಿ ಛೇದಿಸುತ್ತೆ, ಇಲ್ಲಿ ಛೇದಿಸುತ್ತೆ, ಎರಡೂ ರೇಖೆಗಳು ಇಲ್ಲೇ ಛೇದಿಸೋದು. ಹಾಗಾಗಿ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ x = 5, y = 0. ಆಗ್ಬೋದಾ? ಎಷ್ಟು ಸುಲಭವಾಗಿ ಸಿಕ್ತು ನೋಡಿ. ಈ 3 ಗ್ರಾಫ್ ಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ದಟ್ ನಿಮ್ಗೆ 4, 2, 6, 6, 2, 8 ಅಂಕಗಳು ಸಿಗುತ್ತೆ ಈ ಚಾಪ್ಟರ್. ಇಷ್ಟು ಕ್ವೆಶನ್ಸ್ ಗಳನ್ನ ಪರ್ಫೆಕ್ಟ್ ಆಗಿ ನೋಡ್ಕೊಂಡ್ರೆ 8 ಮಾರ್ಕ್ಸ್ ವಿಲ್ ಬಿ ಇನ್ ಯುವರ್ ಪಾಕೆಟ್. ರೈಟ್? ಆಗ್ಬೋದಾ? ಓಕೆ 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 ಫೈನ್. ಸೊ ಹಾಗಾಗಿ ಈಗ ನಾನು ನೆಕ್ಸ್ಟ್ ಚಾಪ್ಟರ್ಗೆ ಹೋಗ್ತಾ ಇದ್ದೀನಿ. ಒಂದ್ ಕೆಲಸ ಮಾಡೋಣ, ಲಾಗೌಟ್ ಆಗಿ ಲಾಗಿನ್ ಆಗೋಣ. ಇನ್ನೊಂದು ಚಾಪ್ಟರ್ ವೃತ್ತಗಳು ಇನ್ನೊಂದ್ಸರಿ ಪೂರ್ತ ವಿಡಿಯೋ ಸಿಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಇನ್ನೊಂದ್ಸರಿ ಲಾಗಿನ್ ಆಗಿ ಲಾಗೌಟ್ ಆಗಿ ಲಾಗಿನ್ ಆಗಿ ಎಲ್ಲರೂ ಕೂಡ.